ಕುಡಿಯ ನೀರನ್ನ ಕೊಟ್ಟ ಉದ್ದೇಶ ಅದರಲ್ಲೇ ಬೇಕು ನಮ್ಗ. ನಮ್ದು ಗ್ರಾಮ ಪಂಚಾಯತ್ ಇದೆ, ಕುಡಿಯ ನೀರು ಕೊಡುತ್ತಾ. ನಮ್ಗ JJM ಇದೆ, ಜಿಂದಾಲ್ ಇದು ನಮ್ಗ. ಅದೇ ರೀತಿಯಾಗಿ ಜಲ ಜೀವನ್ ಮಿಷನ್ ಇದೆ, ಜಲಧಾರೆ ಇದೆ ಪ್ರಧಾನಮಂತ್ರಿ ಅವ್ರದ್ದು. ಇದನ್ಯಾಕೆ ನೀವು ಕೊಡ್ತಿದ್ರೆ ಕುಡಿ ನೀರು? ಕುಡಿ ನೀರಿಗೆ ಹೋಗೋದು 1 ಕ್ಯೂಸೆಕ್ಸ್ ಇಲ್ಲ, ಅವ್ರಿಗೆ ಕೊಡೋದು ಪ್ರತಿನಿತ್ಯ 16 ಮೋಟರ್ ಎಷ್ಟು ಹೊತ್ತೇಳ್ರ ನೀವ್ ಹೇಳ್ರಿ ನೋಡಮ್ಮ. 2080 HP ಮೋಟರ್, ಒಂದೊಂದು ಮೋಟರ್ ಅವು. ನಾವು ಆದ ವರ್ಷ, ಕಳೆದ ವರ್ಷ, ಹಚ್ಚ ವರ್ಷ ಅಂದ್ರೆ 2024ರಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾಬ್ರೆ ನೀವು ನಿನ್ನೆ ಬಂದ್ ಮಾಡಿದ ಅಂತ ಹೇಳ್ತಾರೆ, ಇವತ್ತು ಬಂದ್ ಮಾಡಿದ್ರೆ ನಿಮ್ ರೀಡಿಂಗ್ ಹೇಳ್ತೀವಿ. ಅದರಿಂದ ಯಾಕೆ ಕೊಟ್ರಿ ನೀವು? ಮೋಸ ಮಾಡಕ್ ಕೊಟ್ರಿ, ಫ್ಯಾಕ್ಟ್ರಿ ಕೊಡಕ್ ಕೊಟ್ರಿ. ನಾನು ಹೇಳೋದ ಇವನು ಕಿತ್ತಾಕ್ ಬಿಡಮ್ಮ, ನಮ್ಮ ರೈತರು ನೀವು ಕೊಡೋದು ಬೇಡ, ಅವನು ಕೊಡೋದು ಬೇಡ. ನಮ್ಮ ಪಂಚಾಯತ್ ಇದೆ, ಗ್ರಾಮ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇದೆ, ಅದು ನಾವು ತಗೊಂತೀವಿ. ನೀವ್ ಯಾಕೆ ಕೊಡ್ತೀರ? ಅದ್ರ ಬೇಕಂತಾರ ಆನ್ಲೈನ್ ಯಾಕೆ ಕೊಡ್ತೀರಿ ನೀವು? ಅಂದ್ರ ಕಾರ್ಖಾನೆಯ ಗುಲಾಮರಕ್ಕೆ ನೀವು ಕೊಡಕ್ ಹಚ್ಚಿರಿ. ಕಾರ್ಖಾನೆಯ ಗುಲಾಮರ ಬಿಟ್ಟು ಬಿಡ್ರಿ ನೀವು, ರೈತರ ಮಕ್ಕಳಾಗ್ರಿ. ಯಾಕೆ ಮಾಡ್ತಾರಲ್ಲ? ಮೋಸ ಮಾಡಂತ ಕೆಲಸ ಮಾಡಬೇಡ್ರಿ ಸಾಬ್ರೆ. ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ಬೇಡ್ರಿ. ಹೇಳೋದು ಕೇಳ್ರಿ, ನಮ್ಗೆ ಡೀಟೇಲ್ಸ್ ಗೊತ್ತ. ಈ ಟೈಮಿಂದ ನಮ್ಗ ನಾವೇನ್ ಬೇರೆದ್ರಲ್ಲ, ನಾವು ಇಲ್ಲೇ ಆತ್ಮವಂಚನೆ ಮಾಡ್ಕೊಬೇಡ್ರಿ. ಸರ್ಕಾರ ಮೋಸ ಮಾಡಿದ್ರೆ ಮೋಸ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದೆ. ನೀವು ರೈತರು ಅಂತ ಹೇಳಿವಿ, ಅವರು ಭ್ರಷ್ಟರು, ನೀವು ಒಳ್ಳೆಯವರು. ಈಗ ಅವ್ರು ನೀರು ಬೇಕಾಬಿಟ್ಟಿ ತೊಗೊಳಕ್ ಸಾಧ್ಯನೇ ಇಲ್ಲ. ಅವರಿಗೆ ನೀರು ಹಂಚಿಕೆ ಆಗಿರ್ತದೆ. ಇಷ್ಟು ನೀರು ಅವಧಿಯಲ್ಲಿ 2010ಕ್ಕಿಂತ ಮುಂಚೆ ಅರ್ಧ TMC, ಈಗ 1 TMC ಮಾಡಿದ್ರು. 1 TMC ಯಾವಾಗ ಒಳಗಡೆ ಕೊಡ್ರಿ. ಈಗ ಮೋಟರ್ ಚಾಲು ಮಾಡ್ತಾರೆ, ಮಾಡ್ತಾರೆ, ಅವರಿಗೆ. ಈಗ ಅದು ಬೇಸಿಗೆಯಲ್ಲಿ ತಗೋಂಗಿಲ್ಲ, ಬೇಸಿಗೆಯಲ್ಲಿ ಯಾವುದು ತಗೋಂಗಿಲ್ಲ ಆಕ್ಚುಲಿ. ಜವಾಬ್ದಾರಿ ತಗೊಂತಾರೆ ನೀವು ಇಲಾಖೆಯವರು. ನಿಮ್ ಪೊಲೀಸ್ ಅಲ್ಲಿ ಬರಬಾರ್ದು, ಆ ಮೋಟರ್ ಚಾಲು ಬರಬಾರ್ದು. ಅವ್ರು ಅಷ್ಟು ವಕೀಲಿ ಇಡೀ ಸರ್ಕಾರ ನಡೆಸುವಂತವನು ಜಿಂದಾಲ್. ಅವನು ಮುಖ್ಯಮಂತ್ರಿ ಮಾತಾಡ್ತಾನೆ, ಹೋಗಲಂತ ನೀವ್ ಹೇಳ್ತಾರೆ. ನೀವು ನೀವೇನು ಆರಕ್ಷಕ ಇಲಾಖೆ, ನೀರು ಇಲಾಖೆ, ನೀವು ಜವಾಬ್ದಾರಿ ತಗರಿ. ಹೇಳಲ್ಲ, 2 ಇಲಾಖೆ ಜವಾಬ್ದಾರಿ ತಗರಿ. ನಾನು ಮೊದಲು ಮಾತಾಡ್ತಾವ, ನೀವಿಬ್ರು ಜವಾಬ್ದಾರಿ. ಜನ ಎಷ್ಟು ನೀರು ಬಿಟ್ಟಿದ್ದಾರೆ ಅನ್ನೋದು ಲೆಕ್ಕ ಇರ್ತದೆ, ಲೆಕ್ಕ ಇರ್ತದೆ, ಲೆಕ್ಕ ಇರ್ತದೆ. ಈಗ ಶರಣಪ್ಪಣ್ಣ, ಮೊದಲ ಇರೋ ಬೆಳೆ ಉಳಿಸೋ ಕೆಲಸ ಮಾಡಪ್ಪ. ಅದನ್ನ ಗೇಟು ಎಷ್ಟು ಕಳವಿಲೆ ಪೈಪ್ ಕೊಟ್ರ ಅದೆಲ್ಲ ಆಮೇಲೆ ಮೊದಲು ನೋಡಮ್. ಈಗ ಫಸ್ಟ್ ಈ ಬೆಳೆ ಉಳಿಸೋಂತ ಕೆಲಸ ಮಾಡಮ್ರಿ. ದಯವಿಟ್ಟು ನೀವು ಎಲ್ಲರೂ ಕುಂದ್ರಿ. ಮಾತುಕತೆ ಇನ್ನ ಮುಗಿದಿಲ್ಲ, ಇನ್ನ ಮಾತಾಡೋದದ. ಇನ್ನ ಎಲ್ಲರೂ ಮಾತಾಡ್ಬೇಕು. ಗುಲ್ಬರ್ಗದಿಂದ ಬಂದಾರ, ಶಾಪುರ, ಬೇರೆ ಬೇರೆ ಕಡೆಯಿಂದ ಬಂದಾರ. ಎಲ್ಲರೂ ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಕೂಡ್ರಿ. ನೀರು ಬಿಡೋದ್ರ ಬಗ್ಗೆ ಮಾತ್ರ ನೀವು ಮಾತಾಡ್ರಿ. ನೀವು ಮತ್ತೆ ಒಂದರಿಂದ ಹೊಡಿತಾನ, ಅದ್ರ ಮತ್ತೆ ರಿಪೀಟ್ ಮಾಡಕ್ ಹೋಗ್ಬಿಡ್ರಿ. ನಮಗೆ ಮೊದಲ ನಮ್ ಬೆಳೆ ಉಳಿಸ್ರಿ, ನಮ್ಮ ನೀರು ಕುಡಿಯಕ್ ಬಿಡೋದು ಬೇಡ. ಗೊಬ್ಬರ, ಎಣ್ಣೆ, ಬೀಜ ಎಲ್ಲ ಹಾಕಿ ಉಳ್ಕೊಂಡ್ ಗಂಧ ಎಲ್ಲರೂ ಹಾಳಾಗಿದ್ದಾರೆ. ಈಗ ಬೆಳೆ ಉಳಿಸ್ರಿ, ಕುಡಿ ನೀರು ಡ್ಯಾಮ್ನಲ್ಲಿ ಇರುವ ನೀರು ನಂದಲ್ಲ, ಆ ನೀರಿಗೆ ಮಾಲಕ್ನೂ ಅಲ್ಲ, ಏನೂ ಅಲ್ಲ. ನನ್ನ ಕೆಲಸ ಏನಿದೆ ನಿಮಗೆ ಗೊತ್ತಲ್ಲ. ನಾಯಕ ಹೇಳ್ತೀವಿ. ಈಗ ಈ ನೀರಾವರಿಗಾಗಲಿ ಫಸ್ಟ್ ಮುಂಗಾರಿಗೆ ನೀರು ಬೀಳೋಕ್ಕಿಂತ ಮುಂಚಿತವಾಗಿ ಒಂದು ನೀರಾವರಿ ಸಲಹಾ ಸಮಿತಿ ಸಭೆ ಆಗ್ತದೆ. ಆ ಸಭೆಯಲ್ಲಿ ಮುಂಗಾರಿಗೆ ಎಷ್ಟು ನೀರು, ಎಷ್ಟು TMC ನೀರು ಬಿಡಬೇಕು, ಎಷ್ಟು ದಿನ ಬಿಡಬೇಕು ಅನ್ನೋದು ನಿರ್ಧಾರ ಆಗ್ತದೆ. ಅದರ ಜೊತೆಗಟ್ಟಿಯಲ್ಲಿ ಕುಡಿಲಿಕ್ಕೆ ಆಯಾ ಜಿಲ್ಲಾ, ಬಿಜಾಪುರ ಜಿಲ್ಲೆ, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆ DC ಅವರ ಬೇಡಿಕೆ ಅನುಸಾರವಾಗಿ ಅವರಿಗೆ ರಿಸರ್ವ್ ಇಟ್ಬಿಡ್ತಾರೆ. ಈ ನೀರಿಗೆ ಮುಟ್ಟಂಗಿಲ್ಲ ನಾವು. ಆಮೇಲೆ ಕಾರ್ಖಾನೆ ಅವು RTPS, ITPSಗೂ ನೀರು ಕೊಡುವ ಸರ್ಕಾರದ ಆದೇಶ ಇದೆ. ಅದಕ್ಕೂ ನಾವು ರಿಸರ್ವ್